6ನೇ ಸೆಪ್ಟೆಂಬರ್ 1884 ಭಾದ್ರಪದ ಕೃಷ್ಣ ಪಾಡ್ಯಮಿ ಶನಿವಾರ. ಪರಮಹಂಸರು ಅಧರಸೇನನ ಮನೆಯ 2ನೆಯ ಅಂತಸ್ತಿನಲ್ಲಿರುವ ಬೈಠಕ್ ಖಾನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಅವರ ಹತ್ತಿರ ನರೇಂದ್ರ, ಮುಖ್ಯೋಪಾಧ್ಯಾಯ ಸೋದರರು, ಭವನಾಥ, ಮಾಸ್ಟರ್, ಚುನಿಲಾಲ, ಹಾಜರ ಇವರೇ ಮೊದಲಾದ ಭಕ್ತರು ಕುಳಿತಿದ್ದಾರೆ. ಗಂಟೆ ಅಪರಾಹ್ನ 3. ನರೇಂದ್ರನ ಹಾಡುಗಾರಿಕೆಗಾಗಿ ವ್ಯವಸ್ಥೆ ನಡೆಯುತ್ತಿದೆ. ಆತ ತಂಬೂರಿಯನ್ನು ಶ್ರುತಿ ಮಾಡುತ್ತಿದ್ದ. ಹಾಗೆಯೇ ತಂತಿಯೊಂದು ಕಿತ್ತು ಹೋಗಿಬಿಟ್ಟಿತು. ಪರಮಹಂಸರು ಕೂಗಿಕೊಂಡರು, "ಓ, ಏನು ಮಾಡಿಬಿಟ್ಟಿಯೋ?" ನರೇಂದ್ರ ಈಗ ತಬಲವನ್ನು ಶ್ರುತಿ ಮಾಡುತ್ತಿದ್ದಾನೆ. ಪರಮಹಂಸರು ಆತನಿಗೆ ಹೇಳುತ್ತಿದ್ದಾರೆ, "ನಿನ್ನ ತಬಲ ಕೆನ್ನೆಗೆ ಏಟು ಬಿದ್ದ ಶಬ್ದ ಕೊಡುತ್ತಿದೆ." ನರೇಂದ್ರ ಕೀರ್ತನೆಯ ಮಾತೆತ್ತಿ ಹೇಳುತ್ತಿದ್ದಾನೆ. ಕೀರ್ತನೆಯಲ್ಲಿ ತಾಳಬದ್ಧತೆ ಇಲ್ಲ, ಅದಕ್ಕಾಗಿಯೇ ಅದು ಅಷ್ಟೊಂದು ಜನಪ್ರಿಯವಾಗಿರುವುದು. ಜನ ಅದನ್ನು ಬಹಳವಾಗಿ ಪ್ರೀತಿಸುತ್ತಾರೆ. ಶ್ರೀರಾಮಕೃಷ್ಣರು, ಏನು ಬುದ್ಧಿ ಇಲ್ಲದ ಮಾತು, ಅದರಲ್ಲಿ ಕರುಣರಸ ತುಂಬಿರುವುದರಿಂದ ಜನ ಪ್ರೀತಿಸುತ್ತಾರೆ. ನರೇಂದ್ರ ಹಾಡುತ್ತಿದ್ದಾನೆ. ಬಲು ಮಧುರವೋ ನಿನ್ನ ಹೆಸರು, ಕಿವಿಗೆ ಸುಧೆಯ ಕರೆಯುವುದೆನಗೆ. ಆತ ಮತ್ತೆ ಹಾಡುತ್ತಿದ್ದಾನೆ. ಇನ್ನೆಷ್ಟು ದಿನ ನಾನು ಬರಿಯ ವಿಫಲತೆಯಲ್ಲಿ ತೊಳಲಬೇಕೋ. ಶ್ರೀರಾಮಕೃಷ್ಣರು ಹಾಜರಾನಿಗೆ ನಗುತ್ತಾ, ಈತ ನನ್ನ ಮುಂದೆ ಹಾಡಿದ ಮೊದಲನೇ ಹಾಡೇ ಇದು. ನರೇಂದ್ರ ಇನ್ನೂ 1-2 ಹಾಡುಗಳನ್ನು ಹಾಡಿದ. ಈಗ ಗಾಯಕ ವೈಷ್ಣವಚರಣ ಹಾಡುತ್ತಿದ್ದಾನೆ. ನೀ ಮಥುರೆಯೊಳು ರಾಜವೈಭವದಿ ಮುಳುಗಿರಲು ನಾವು ನಿನ್ನನ್ನು ಈಗ ಅರಿವುದೆಂತು. ಶ್ರೀರಾಮಕೃಷ್ಣರು, ಹರಿನಾಮವನ್ನು ನುಡಿಸು ಓ ನನ್ನ ವೀಣೆ ಎಂಬುದು ಒಮ್ಮೆ ನಡೆಯಲಿ. ವೈಷ್ಣವಚರಣ ಹಾಡುತ್ತಿದ್ದಾನೆ. ಹರಿನಾಮವನ್ನು ನುಡಿಸು ಓ ನನ್ನ ವೀಣೆ, ಹರಿಚರಣವಲ್ಲದೆಯೇ ಪರಮಪದ ಕಾಣೆ. ಹಾಡನ್ನು ಕೇಳುತ್ತಾ ಇದ್ದ ಹಾಗೆ ಪರಮಹಂಸರು ಭಾವಾವಿಷ್ಟರಾಗಿ ಬಿಡುತ್ತಿದ್ದಾರೆ. ಆಹಾ ಆಹಾ ಎಂದು ಹೇಳುತ್ತಾ ಇದ್ದ ಹಾಗೆ ಸಮಾಧಿಸ್ಥರಾಗಿ ಬಿಟ್ಟರು. ಭಕ್ತರು ಅವರ ಸುತ್ತ ಅವರನ್ನು ಏಕದೃಷ್ಟಿಯಿಂದ ನೋಡುತ್ತಿದ್ದಾರೆ. ಕೊಠಡಿ ಜನರಿಂದ ಕಿಕ್ಕಿರಿದು ತುಂಬಿದೆ. ಗಾಯಕ ಮತ್ತೆ ಹಾಡುತ್ತಿದ್ದಾನೆ. ಆತ ಭಗವತ್ ಪ್ರೇಮದ ವಿಷಯವಾಗಿ ಆಶು ಕವಿತೆಗಳನ್ನು ಮಾಡಿದಂತೆಲ್ಲ ಪರಮಹಂಸರು ಎದ್ದು ನಿಂತು ನರ್ತಿಸುತ್ತಿದ್ದಾರೆ. ಈಗ ತಾನೇ ಕೆಲವು ಆಶು ಕವಿತೆಗಳನ್ನು ಮಾಡಿ ಕೈಗಳೆರಡನ್ನೂ ಮೇಲಕ್ಕೆ ಎತ್ತಿ ನರ್ತಿಸುತ್ತಿದ್ದಾರೆ. ಹಾಗೆಯೇ ನರ್ತಿಸುತ್ತಿದ್ದ ಹಾಗೆ ಸಮಾಧಿಸ್ಥರಾಗಿ ಬಿಟ್ಟು ಮಂಡಿಯೂರಿ ಕುಳಿತು ತಲೆಯನ್ನು ಒರಗುದಿಂಬಿನ ಮೇಲೆ ಇಟ್ಟುಕೊಂಡಿದ್ದಾರೆ. ಗಾಯಕ ಭಾವೋನ್ಮತ್ತನಾಗಿ ಹೊಸ ಹಾಡುಗಳನ್ನು ಹಾಡುತ್ತಿದ್ದಾನೆ. ಪರಮಹಂಸರು ಈಗ ಮತ್ತೆ ಎದ್ದು ನಿಂತು ಆಶುಕವಿತೆಗಳನ್ನು ಮಾಡುತ್ತಾ ನರ್ತಿಸುತ್ತಿದ್ದಾರೆ. ಪರಮಹಂಸರ ಈ ಅಪೂರ್ವ ನೃತ್ಯ ನೋಡಿ ನರೇಂದ್ರನೇ ಮೊದಲಾದವರಿಗೆ ಸುಮ್ಮನೆ ಕುಳಿತಿರಲಾಗಲಿಲ್ಲ. ಎಲ್ಲರೂ ಪರಮಹಂಸರ ಜೊತೆ ಸೇರಿ ನರ್ತಿಸುತ್ತಿದ್ದಾರೆ. ಪರಮಹಂಸರು ನರ್ತಿಸುತ್ತಾ ಅಡಿಗಡಿಗೆ ಸಮಾಧಿಸ್ಥರಾಗುತ್ತಿದ್ದಾರೆ. ಈಗ ಗಾಢ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಅಂತರ್ದಶೆ ಬಂದಿದೆ. ಬಾಯಲ್ಲಿ ಒಂದು ಮಾತೂ ಇಲ್ಲ. ಇಡೀ ಶರೀರ ಸ್ಥಿರವಾಗಿ ಬಿಟ್ಟಿದೆ. ಭಕ್ತರು ಅವರ ಸುತ್ತು ನರ್ತಿಸುತ್ತಿದ್ದಾರೆ. ಈಗ ಅವರಿಗೆ ಅರ್ಧ ಬಾಹ್ಯದಶೆ ಬಂದಿದೆ. ಚೈತನ್ಯದೇವನಿಗೆ ಉಂಟಾಗುತ್ತಿತ್ತಲ್ಲ ಹಾಗೆ ಸಿಂಹ ಪರಾಕ್ರಮದಿಂದ ನರ್ತಿಸುತ್ತಿದ್ದಾರೆ. ಇನ್ನೂ ಅವರ ಬಾಯಿಂದ ಯಾವ ಮಾತೂ ಹೊರಡುತ್ತಿಲ್ಲ. ಪ್ರೇಮದಿಂದ ಉನ್ಮತ್ತರಾಗಿದ್ದಾರೆ. ಆಶುಕವಿತೆ ಮಾಡುತ್ತಾ ಹಾಡುತ್ತಿದ್ದಾರೆ. ಇಂದು ಅಧರಸೇನನ ಬೈಠಕ್ಖಾನೆ ಶ್ರೀವಾಸನ ಪ್ರಾಂಗಣವಾಗಿ ಬಿಟ್ಟಿದೆ. ಹರಿನಾಮದ ಘೋಷ ಕೇಳಿ ಇಂದು ಅಧರಸೇನನ ಬೈಠಕ್ಖಾನೆ ಚೈತನ್ಯನ ಒಡನಾಡಿ ಶ್ರೀವಾಸನ ಪ್ರಾಂಗಣವಾಗಿ ಬಿಟ್ಟಿದೆ. ಹರಿನಾಮದ ಘೋಷ ಕೇಳಿ ರಸ್ತೆಯಲ್ಲಿ ಅನೇಕ ಜನ ಗುಂಪು ಕಟ್ಟಿಬಿಟ್ಟಿದ್ದಾರೆ. ಭಕ್ತರೊಡನೆ ಬಹಳ ಹೊತ್ತಿನವರೆಗೆ ನರ್ತನ ಮಾಡಿ ಈಗ ಪರಮಹಂಸರು ಕೆಳಗೆ ಕುಳಿತುಕೊಂಡಿದ್ದಾರೆ. ಇನ್ನೂ ಭಾವಾವಿಷ್ಟರಾಗಿಯೇ ಆ ಅವಸ್ಥೆಯಲ್ಲೇ ನರೇಂದ್ರನಿಗೆ ಹೇಳುತ್ತಿದ್ದಾರೆ, ಆ ಹಾಡು ನನ್ನನ್ನೂ ಉನ್ಮತ್ತನಾಗಿಸಲೇ ತಾಯೇ ಎಂಬುದು. ನರೇಂದ್ರ ಹಾಡುತ್ತಿದ್ದಾನೆ. ನನ್ನನ್ನೂ ಉನ್ಮತ್ತನಾಗಿಸಲೆ ತಾಯೇ, ನಿನ್ನ ಭಕ್ತಿಯ ಮಧುರ ಮಧುಪಾನದಿಂದ. ಶ್ರೀರಾಮಕೃಷ್ಣರು,
ಅದು ಚಿದಾನಂದ ಸಿಂಧುವಿನಲ್ಲಿ ಪ್ರೇಮಾಮೃತದಲೆಗಳು ಎಂಬ ಹಾಡು ನರೇಂದ್ರ ಹಾಡುತ್ತಿದ್ದಾನೆ. ಚಿದಾನಂದ ಸಿಂಧುವಿನಲ್ಲಿ ಪ್ರೇಮಾನಂದದಲೆಗಳು ಮಹಾಭಾವ ರಾಸಲೀಲ ಮಾಧುರ್ಯದೊಳಾಡಿದೆ. ಶ್ರೀರಾಮಕೃಷ್ಣರು ಅದನ್ನು ಕೂಡ ಉದಯಿಪನದೋ ಚಿದಾಕಾಶದಲ್ಲಿ ಪೂರ್ಣ ಇಂದು ಎಂಬ ಹಾಡನ್ನು, ಬಹುಶಃ ಅದು ತುಂಬ ದೊಡ್ಡದು ಅಂತ ಕಾಣುತ್ತೆ ಅಲ್ಲವೇ? ಒಳ್ಳೆಯದು, ಮೆಲ್ಲಗೆ ಹಾಡು. ನರೇಂದ್ರ ಹಾಡುತ್ತಿದ್ದಾನೆ. ಉದಯಿಪನದೋ ಚಿದಾಕಾಶದಲ್ಲಿ ಪೂರ್ಣ ಇಂದು ಪ್ರೇಮ ಸಿಂಧು ಉಕ್ಕಿ ಹರಿದು ಲೋಕಗಳೇ ನಾಂದು. ಶ್ರೀರಾಮಕೃಷ್ಣರು ಇದನ್ನು ಹಾಡುವುದಿಲ್ಲವೇ? ಹರಿರಸ ಮದಿರೆಯ ಕುಡಿದು ನಿರಂತರ ಎಂಬುದನ್ನು ನರೇಂದ್ರ ಹಾಡುತ್ತಿದ್ದಾನೆ. ಹರಿರಸ ಮದಿರೆಯ ಕುಡಿದು ನಿರಂತರ ಉನ್ಮತ್ತನ ತೆರ ನೀನಿರುತ್ತ. ಪರಮಹಂಸರು ಆಶುಕವಿತೆ ಮಾಡುತ್ತಿದ್ದಾರೆ. ಪ್ರೇಮಮತ್ತರಾಗಿ ಹರಿಯ ಬಾಷ್ಪದೊಡನೆ ನೆನೆಯಿರೆ, ಮತ್ತೆ ಭಾವಮತ್ತರಾಗಿ ಹರಿಯ ಬಾಷ್ಪದೊಡನೆ ನೆನೆಯಿರೋ. ಪರಮಹಂಸರು ಮತ್ತು ಭಕ್ತರು ಈಗ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ನರೇಂದ್ರ ಮೆಲ್ಲಗೆ ಪರಮಹಂಸರನ್ನು ಕೇಳುತ್ತಿದ್ದಾನೆ. ದಯವಿಟ್ಟು ನೀವು ಆ ಹಾಡನ್ನು ಹಾಡುತ್ತೀರಾ? ಶ್ರೀರಾಮಕೃಷ್ಣರು ನನ್ನ ಗಂಟಲು ಸ್ವಲ್ಪ ಕಟ್ಟಿಕೊಂಡು ಬಿಟ್ಟಿದೆ. ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಈಗ ನರೇಂದ್ರನನ್ನು ಕೇಳುತ್ತಿದ್ದಾರೆ. ಯಾವುದನ್ನು? ನರೇಂದ್ರ ಸಕಲ ಭುವನ ಮನ ದೀಪಕರ ಎಂಬುದನ್ನು. ಶ್ರೀರಾಮಕೃಷ್ಣರು ಮೆಲ್ಲಗೆ ಹಾಡುತ್ತಿದ್ದಾರೆ. ಕರೆದು ತಂದರಾರಿಲ್ಲಿಗೆ ಗೌರವನ ಸಕಲ ಭುವನ ಮನ ದೀಪಕನ ಕಾಳಮೇಘದಲ್ಲಿ ಮಿಂಚಸೆ ಒಂದದ ಅಲಕಾವೃತ ಮುಖಮಂಡಲನ. ಈಗ ಪರಮಹಂಸರು ಗೋಪಿಯರ ಕೃಷ್ಣ ವಿರಹದ ಸಂಬಂಧವಾಗಿ ಹಾಡುತ್ತಿದ್ದಾರೆ. ಇನ್ನೂ ಕಾಣೆನು ಕೃಷ್ಣನನ, ಇನ್ನೂ ಕಾಣೆನು ಸಖಿಯೇ. ಈಗ ಹಾಡು ಮುಗಿಯಿತು. ಪರಮಹಂಸರು ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ನಗುತ್ತಾ, ಹಾಜರ ನರ್ತಿಸಿದ. ನರೇಂದ್ರ ಹೌದು, ಸ್ವಲ್ಪ. ಶ್ರೀರಾಮಕೃಷ್ಣರು ಏನು ಸ್ವಲ್ಪವೇ? ನರೇಂದ್ರ ಹೌದು, ಆತನೊಡನೆ ಆತನ ಹೊಟ್ಟೆಯೂ ನರ್ತಿಸಿತು. ಎಲ್ಲರೂ ನಗುತ್ತಿದ್ದಾರೆ. ಪಂಡಿತ ಶಶಧರ ಯಾವ ಮನೆಯಲ್ಲಿ ಇಳಿದುಕೊಂಡಿದ್ದನೋ ಆ ಮನೆಗೆ ಪರಮಹಂಸರನ್ನು ಆಮಂತ್ರಿಸುವ ಮಾತುಕತೆ ನಡೆಯುತ್ತಿದೆ. ಶ್ರೀರಾಮಕೃಷ್ಣರು ಕೇಳಿದ್ದೇನೆ, ಆತನ ಸ್ವಭಾವ ಒಳ್ಳೆಯದಲ್ಲ ಎಂದು. ಲುಚ್ಚ ಮನುಷ್ಯ. ನರೇಂದ್ರ ಅದಕ್ಕೆ ಅಂದು ನೀವು ಆತ ಮುಟ್ಟಿದ ಲೋಟದಿಂದ ನೀರು ಕುಡಿಯಲಿಲ್ಲ. ನಿಮಗೆ ಹೇಗೆ ಗೊತ್ತಾಯಿತು ಆತನ ಸ್ವಭಾವ ಸರಿಯಾಗಿಲ್ಲ ಎಂದು? ಶ್ರೀರಾಮಕೃಷ್ಣರು ನಗುತ್ತಾ, ಹಾಜರಾನಿಗೆ ಅದೇ ತರಹ ಘಟನೆ ಇನ್ನೊಂದು ಗೊತ್ತಿದೆ. ಅದು ಸಿಹೋರಿನಲ್ಲಿ ಹೃದಯನ ಮನೆಯಲ್ಲಿ ನಡೆಯಿತು. ಹಾಜರ ಆತ ಒಬ್ಬ ವೈಷ್ಣವ ನನ್ನೊಡನೆ ಇವರನ್ನು ದರ್ಶನ ಮಾಡಲು ಬಂದಿದ್ದ. ಆತ ಬಂದು ಕುಳಿತುಕೊಳ್ಳುವುದೇ ತಡ. ಇವರು ಆತನ ಕಡೆ ಬೆನ್ನು ಹಾಕಿ ಕುಳಿತುಕೊಂಡು ಬಿಟ್ಟರು. ಶ್ರೀರಾಮಕೃಷ್ಣರು ಆತನ ಶೀಲ ಸರಿಯಾಗಿಲ್ಲವೆಂದು ಅನಂತರ ತಿಳಿದು ಬಂತು ನರೇಂದ್ರನಿಗೆ. ಹಿಂದೆ ಹೇಳುತ್ತಿದ್ದೆಯಲ್ಲ, ನನ್ನ ಈ ಅವಸ್ಥೆಗಳೆಲ್ಲ ಮಾನಸಿಕ ಭ್ರಾಂತಿ ಅಂತ. ನರೇಂದ್ರ ಆಗ ನನಗೆ ಅದು ಹೇಗೆ ಗೊತ್ತಾಗಬೇಕು? ಈಗ ನನಗೆ ಗೊತ್ತಾಗುತ್ತಿದೆ ಅವೆಲ್ಲ ಸರಿ ಎಂದು. ಪರಮಹಂಸರಿಗೆ ಮತ್ತು ಭಕ್ತರಿಗೆ ಅಧರಸೇನ ಒಳ್ಳೆ ಔತಣ ಏರ್ಪಡಿಸಿದ್ದಾನೆ. ಈಗ ತಾನೇ ಊಟಕ್ಕೆ ಏಳಿಸುತ್ತಿದ್ದಾನೆ. ಪರಮಹಂಸರು ಮುಖ್ಯೋಪಾಧ್ಯಾಯ ಸೋದರರಿಗೆ ಹೇಳುತ್ತಿದ್ದಾರೆ, ಏನು ನೀವು ಊಟಕ್ಕೆ ಏಳುವುದಿಲ್ಲವೇ? ಅವರು ವಿನಯದಿಂದ ಹೇಳುತ್ತಿದ್ದಾರೆ, ದಯವಿಟ್ಟು ಕ್ಷಮಿಸಿ. ಶ್ರೀರಾಮಕೃಷ್ಣರು ನಗುತ್ತಾ, ಇವರು ಎಲ್ಲವನ್ನೂ ಮಾಡುತ್ತಿದ್ದಾರೆ, ಕೇವಲ ಇದೊಂದರಲ್ಲಿ ಮಾತ್ರ ಸಂಕೋಚ. ಒಬ್ಬಾಕೆಯ ಮಾವ ಭಾವಂದಿರ ಹೆಸರು ಹರಿ, ಕೃಷ್ಣ ಇತ್ಯಾದಿ. ಹರಿನಾಮ ಜಪ ಮಾಡಬೇಕಲ್ಲ, ಆದರೆ ಹರೇ ಕೃಷ್ಣ ಅಂತ ಹೇಳುವಂತಿಲ್ಲ. ಅದಕ್ಕೆ ಆಕೆ ಹೀಗೆ ಜಪ ಮಾಡುತ್ತಾಳೆ, ಫರೇ ಕೃಷ್ಣ ಫರೇ ಕೃಷ್ಣ 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 ಫರೇ 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 ರಾಮ ಫರೇ ರಾಮ 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 ಫರೇ ಫರೇ. ಅಧರಸೇನ ಕೀಳು ಜಾತಿಗೆ ಸೇರಿದವನು. ಆದ್ದರಿಂದ ಪರಮಹಂಸರ ಬ್ರಾಹ್ಮಣ ಭಕ್ತರು ಆತನ ಮನೆಯಲ್ಲಿ ಊಟ ಮಾಡಲು ಮೊದಮೊದಲು ಹಿಂಜರಿಯುತ್ತಿದ್ದರು. ಪರಮಹಂಸರೇ ಅಲ್ಲಿ ಆಗಾಗ ಊಟ ಮಾಡುತ್ತಿರುವುದನ್ನು ನೋಡಿ ಅವರು ಕೊನೆಗೆ ತಮ್ಮ ಮನಸ್ಸನ್ನು ಬದಲಾಯಿಸಿದರು. ಗಂಟೆ ರಾತ್ರಿ 9. ಪರಮಹಂಸರು
ಭಕ್ತರೊಡನೆ ಬೈಠಕ್ ಖಾನೆಯಲ್ಲಿ ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಅವರು ದಕ್ಷಿಣೇಶ್ವರಕ್ಕೆ ಹಿಂದಿರುಗಲು ವ್ಯವಸ್ಥೆ ನಡೆಯುತ್ತಿದೆ. ಪರಮಹಂಸರನ್ನು ಆನಂದಪಡಿಸಲು ಮುಖ್ಯೋಪಾಧ್ಯಾಯ ಸಹೋದರರು ನಾಳೆ ದಿನ ದಕ್ಷಿಣೇಶ್ವರದಲ್ಲಿ ಕೀರ್ತನೆ ನಡೆಯುವಂತೆ ಏರ್ಪಾಟು ಮಾಡಿದ್ದಾರೆ. ಶ್ಯಾಮದಾಸ ಕೀರ್ತನೆ ಮಾಡುತ್ತಾನೆ. ರಾಮ ಆತನಿಂದ ಕೀರ್ತನೆ ಕಲಿಯುತ್ತಿದ್ದಾನೆ. ಪರಮಹಂಸರು ನರೇಂದ್ರನಿಗೆ ಹೇಳುತ್ತಿದ್ದಾರೆ, ಮರುದಿನ ಬಂದು ಕೀರ್ತನೆ ಕೇಳಬೇಕೆಂದು. ಶ್ರೀರಾಮಕೃಷ್ಣರು ನರೇಂದ್ರನಿಗೆ, ನಾಳೆ ಬಾ. ಏನು? ನರೇಂದ್ರ, ಪ್ರಯತ್ನ ಮಾಡುತ್ತೇನೆ. ಶ್ರೀರಾಮಕೃಷ್ಣರು, ಅಲ್ಲೇ ಸ್ನಾನ ಮಾಡಿ ಊಟ ಮಾಡುವಿಯಂತೆ ಮಾಸ್ಟರನ್ನು ತೋರಿಸಿ. ಈತನೂ ಅಲ್ಲಿಗೇ ಊಟಕ್ಕೆ ಬರುತ್ತಾನೆ. ಮಾಸ್ಟರಿಗೆ, ಈಗ ನಿನಗೆ ಗುಣವಾಗಿದೆಯೇ? ಈಗೇನು ಪಥ್ಯ ಇಲ್ಲ ತಾನೆ? ಮಾಸ್ಟರ್, ಇಲ್ಲ, ಬರುತ್ತೇನೆ. ನಿತ್ಯಗೋಪಾಲ ಬೃಂದಾವನದಲ್ಲಿದ್ದಾನೆ. ಚುನಿಲಾಲ ಬೃಂದಾವನದಿಂದ ಹಿಂದಿರುಗಿ ಬಂದು ಈಗ ಕೆಲವು ದಿನ ಮಾತ್ರ ಆಗಿದೆ. ಪರಮಹಂಸರು ನಿತ್ಯಗೋಪಾಲನ ಸುದ್ದಿ ಸಮಾಚಾರವನ್ನು ಆತನಿಂದ ಕೇಳಿ ತಿಳಿದುಕೊಳ್ಳುತ್ತಿದ್ದಾರೆ. ಪರಮಹಂಸರು ಇನ್ನೇನು ದಕ್ಷಿಣೇಶ್ವರಕ್ಕೆ ಹೊರಡಲಿದ್ದಾರೆ. ಮಾಸ್ಟರ್ ಅವರ ಪಾದಗಳ ಮೇಲೆ ತನ್ನ ತಲೆಯನ್ನಿಟ್ಟು ಸಾಷ್ಟಾಂಗ ಪ್ರಣಾಮ ಮಾಡುತ್ತಿದ್ದಾನೆ. ಪರಮಹಂಸರು ಪ್ರೀತಿಯಿಂದ ಅವನಿಗೆ ಹೇಳುತ್ತಿದ್ದಾರೆ, ಹಾಗಾದರೆ ಅಲ್ಲಿಗೆ ಬಾ ನರೇಂದ್ರ, ಭವನಾಥ, ನಾಳೆ ಅಲ್ಲಿಗೆ ಬನ್ನಿ. ಈಗ ಅನೇಕ ಮಂದಿ ಭಕ್ತರೊಡನೆ ದಕ್ಷಿಣೇಶ್ವರಕ್ಕೆ ಹಿಂದಿರುಗುತ್ತಿದ್ದಾರೆ. ಉಳಿದ ಭಕ್ತರು ಪರಮಹಂಸರ ಅಪೂರ್ವ ನರ್ತನ ಮತ್ತು ಗೀತೆಗಳನ್ನು ಸ್ಮರಿಸಿಕೊಳ್ಳುತ್ತಾ ಸುಮ್ಮನೆ ನಗುತ್ತಿದ್ದ ಬೆಳ್ದಿಂಗಳಿನಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದಾರೆ. ದಕ್ಷಿಣೇಶ್ವರದಲ್ಲಿ 14 ಸೆಪ್ಟೆಂಬರ್ 1884 ಭಾದ್ರಪದ ಕೃಷ್ಣ ದಶಮಿ ಭಾನುವಾರ. ಪರಮಹಂಸರು ತಮ್ಮ ಕೊಠಡಿಯಲ್ಲಿ ನರೇಂದ್ರ, ಭವನಾಥ, ಮುಖ್ಯೋಪಾಧ್ಯಾಯ ಸೋದರರು ಮತ್ತು ಇನ್ನೂ ಕೆಲವು ಭಕ್ತರೊಡನೆ ಕುಳಿತುಕೊಂಡಿದ್ದಾರೆ. ರಾಖಾಲ ಬಲರಾಮನೊಡನೆ ಬೃಂದಾವನದಲ್ಲಿ ಇದ್ದಾನೆ. ಈಗ ಆತ ಅಲ್ಲಿ ಜ್ವರದಿಂದ ನರಳುತ್ತಿದ್ದಾನೆ. ನರೇಂದ್ರ ಈಗ ಸಮೀಪಿಸುತ್ತಿರುವ ಲಾ ಪರೀಕ್ಷೆಗೆ ಸಿದ್ಧನಾಗುತ್ತಿದ್ದಾನೆ. ಜ್ಞಾನಬಾಬು ಬಂದಿದ್ದಾನೆ. ಆತ 4 ವಿಶ್ವವಿದ್ಯಾನಿಲಯದ ಡಿಗ್ರಿಗಳನ್ನು ಪಡೆದಿದ್ದಾನೆ. ಸರ್ಕಾರಿ ಕೆಲಸದಲ್ಲಿದ್ದಾನೆ. ಈಗ ಗಂಟೆ ಬೆಳಗಿನ 11. ಶ್ರೀರಾಮಕೃಷ್ಣರು ಜ್ಞಾನಬಾಬುವನ್ನು ನೋಡಿ, ಏನಪ್ಪ ಇದು? ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ. ಜ್ಞಾನಬಾಬು ನಗುತ್ತಾ, ಹೌದು, ಬಹಳ ಸುಕೃತ ಮಾಡಿದ್ದರೆ ತಾನೇ ಜ್ಞಾನೋದಯವಾಗಬೇಕಾದರೆ. ಹೌದು, ಬಹಳ ಸುಕೃತ ಮಾಡಿದ್ದರೆ ತಾನೇ ಜ್ಞಾನೋದಯವಾಗಬೇಕಾದರೆ. ಶ್ರೀರಾಮಕೃಷ್ಣರು, ನಿನ್ನ ಹೆಸರೇ ಜ್ಞಾನ, ಅಂಥದ್ದರಲ್ಲಿ ನಿನಗೆ ಅಜ್ಞಾನ ಎಲ್ಲಿಂದ? ಓ, ನನಗೆ ಈಗ ಅರ್ಥವಾಯಿತು. ಎಲ್ಲಿ ಜ್ಞಾನವಿದೆಯೋ ಅಲ್ಲಿ ಅಜ್ಞಾನವೂ ಇರುತ್ತದೆ. ವಸಿಷ್ಠದೇವ ದೊಡ್ಡ ಜ್ಞಾನಿ, ಆದರೂ ಪುತ್ರ ಶೋಕಾನ್ವಿತನಾಗಿ ಅತ್ತ. ಆದ್ದರಿಂದ ನೀನು ಜ್ಞಾನಾಜ್ಞಾನಗಳಿಗೆ ಅತೀತನಾಗಿರು. ಕಾಲಿಗೆ ಅಜ್ಞಾನವೆಂಬ ಮುಳ್ಳು ಚುಚ್ಚಿಕೊಂಡಿದೆ. ಅದನ್ನು ತೆಗೆಯಲು ಜ್ಞಾನವೆಂಬ ಮುಳ್ಳು ಅವಶ್ಯಕ. ಮುಳ್ಳು ತೆಗೆದ ನಂತರ 2 ಮುಳ್ಳುಗಳನ್ನು ಬಿಸಾಡಿಬಿಡುತ್ತಾರೆ. ಮಾಯೆಯ ಚೌಕಟ್ಟಿನದು ಈ ಸಂಸಾರ ಎಂಬುದಾಗಿ ಜ್ಞಾನಿ ಹೇಳುತ್ತಾನೆ. ಆದರೆ ಯಾರು ಜ್ಞಾನಾಜ್ಞಾನಗಳಿಗೆ ಅತೀತನೋ ಆತ ಹೇಳುತ್ತಾನೆ, ಈ ಜಗತ್ತೆಂಬುದು ಮೋಜಿನ ಮನೆಯೋ? ಆತನಿಗೆ ತೋರಿಬರುತ್ತದೆ ಭಗವಂತನೇ ಜೀವ, ಜಗತ್ತು, ಚತುರ್ವಿಂಶತಿ ತತ್ವ ಎಲ್ಲ ಆಗಿರುವುದಾಗಿ. ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡ ನಂತರ ಬೇಕಾದರೆ ಸಂಸಾರದಲ್ಲಿರಬಹುದು. ಆಗ ನಿರ್ಲಿಪ್ತನಾಗಿ ಇರಲು ಸಾಧ್ಯ. ಕಾಮಾರ ಪುಕೂರಿನಲ್ಲಿ ಬಡಗಿಯ ಹೆಂಗಸರನ್ನು ನೋಡಿದ್ದೇನೆ. ಏತದಿಂದ ಅವಲಕ್ಕಿ ಕುಟ್ಟುತ್ತಾರೆ. ಅದರಲ್ಲಿ ಒಬ್ಬಳು ಒಂದು ಕೈಯಿಂದ ಭತ್ತ ತಳ್ಳಿ ಕೊಡುತ್ತಿರುತ್ತಾಳೆ, ಇನ್ನೊಂದು ಕೈಯಿಂದ ಮಗುವಿಗೆ ಸ್ತನ್ಯಪಾನ ಮಾಡಿಸುತ್ತಿರುತ್ತಾಳೆ. ಅದೇ ಸಮಯದಲ್ಲಿ ಆಕೆ ಗಿರಾಕಿಗಳೊಡನೆ ಮಾತುಕತೆ ಆಡುತ್ತಿರುತ್ತಾಳೆ. ಅವರಿಗೆ ಹೇಳುತ್ತಾಳೆ, ನೀವು 2 ಆಣೆ ಕೊಡಬೇಕಾಗಿದೆ, ಅದನ್ನು ಕೊಟ್ಟು ಹೋಗಿ. ಆದರೆ ಆಕೆಯ ಮುಕ್ಕಾಲು ಭಾಗ ಮನಸ್ಸೆಲ್ಲ ತನ್ನ ಕೈ ಮೇಲೆ ಏತದ ಮೊನೆ ಎಲ್ಲಿ ಅದರ ಮೇಲೆ ಬಿದ್ದು ಬಿಡುವುದೋ ಅಂತ. ಮನುಷ್ಯ ತನ್ನ ಮುಕ್ಕಾಲು ಭಾಗ ಮನಸ್ಸನ್ನು ಭಗವಂತನಲ್ಲಿ ಇಟ್ಟು ಉಳಿದ ಕಾಲು ಭಾಗದಿಂದ ಈ ಜಗತ್ತಿನ ಕೆಲಸಗಳನ್ನು ಮಾಡಿಕೊಂಡು ಹೋಗಬೇಕು. ಪಂಡಿತ ಶಶಧರನ ಮಾತೆತ್ತಿ ಪರಮಹಂಸರು ಭಕ್ತರಿಗೆ ಹೇಳುತ್ತಿದ್ದಾರೆ, ಅವನದು ಕೇವಲ ಒಂದೇ ರಾಗ,
ಬರೀ ಶುಷ್ಕ ಜ್ಞಾನ ವಿಚಾರ. ಯಾರ ಕೈಯಲ್ಲಿ ನಿತ್ಯವನ್ನು ಮುಟ್ಟಿದ ನಂತರ ಲೀಲೆಯಲ್ಲಿ ಇರಲು ಸಾಧ್ಯವಾಗುವುದೋ, ಮತ್ತೆ ಯಾರು ಲೀಲೆಯಿಂದ ನಿತ್ಯಕ್ಕೆ ಹತ್ತಿ ಹೋಗಬಲ್ಲನೋ ಆತನಿಗೆ ಪಕ್ವಜ್ಞಾನ, ಪಕ್ವಭಕ್ತಿ ದೊರೆತಿರುತ್ತದೆ. ನಾರದನೇ ಮೊದಲಾದವರು ಬ್ರಹ್ಮಜ್ಞಾನ ದೊರೆತ ನಂತರವೂ ಭಕ್ತಿಯನ್ನು ಅವಲಂಬಿಸಿಕೊಂಡು ಇದ್ದರು. ಇದಕ್ಕೆ ವಿಜ್ಞಾನ ಅಂತ ಹೆಸರು. ಬರೀ ಶುಷ್ಕ ಜ್ಞಾನ ಇದೆಯಲ್ಲ, ಇದು ಸಾಮಾನ್ಯ ಆಕಾಶಬಾಣದ ಹಾಗೆ. ಪುಸ್ ಅಂತ ಮೇಲಕ್ಕೆ ಹೋಗಿ ಕೆಲವು ಕಿಡಿಗಳನ್ನು ಒದರಿ ನಾಶವಾಗಿ ಬಿಡುತ್ತದೆ. ಆದರೆ ನಾರದ, ಶುಕದೇವ ಇವರೇ ಮೊದಲಾದವರ ಜ್ಞಾನ ಒಂದು ಒಳ್ಳೆ ಆಕಾಶಬಾಣ ಇದ್ದ ಹಾಗೆ. ಸ್ವಲ್ಪ ಹೊತ್ತು ವಿವಿಧ ಬಣ್ಣಗಳ ಕಿಡಿಗಳನ್ನು ಕಾರುತ್ತಿದ್ದು ತೆಪ್ಪಗಾಗುತ್ತದೆ. ಮತ್ತೆ ಹೊಸ ಕಿಡಿಗಳನ್ನು ಉದುರಿಸಿದ್ದು ಮತ್ತೆ ತೆಪ್ಪಗಾಗುತ್ತದೆ. ಈ ರೀತಿಯಾಗಿ ಅದು ಮಾಡುತ್ತಲೇ ಹೋಗುತ್ತಿರುತ್ತದೆ. ಆ ಋಷಿಗಳಿಗೆ ಭಗವಂತನಲ್ಲಿ ಪ್ರೇಮ ಉಂಟಾಗಿತ್ತು. ಪ್ರೇಮವಿದೆಯಲ್ಲ, ಅದು ಸಚ್ಚಿದಾನಂದನನ್ನು ಮುಟ್ಟಲು ಸಹಾಯಕವಾಗುವ ಹಗ್ಗ. ಪರಮಹಂಸರು ಮಧ್ಯಾಹ್ನದ ಊಟ ಮುಗಿಸಿಕೊಂಡು ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಭವನಾಥ, ಮಾಸ್ಟರ್, ಮುಖ್ಯೋಪಾಧ್ಯಾಯ ಸೋದರರು, ಹಾಜರ, ಇನ್ನೂ ಅನೇಕ ಮಂದಿ ಭಕ್ತರು ಬಕುಳ ವೃಕ್ಷದ ಕೆಳಗೆ ಕುಳಿತು ಮಾತುಕತೆ ಆಡುತ್ತಿದ್ದಾರೆ. ಈಗ ಪರಮಹಂಸರು ಸರ್ವೆ ಮರಗಳ ಕಡೆಗೆ ಹೋಗುತ್ತಿದ್ದವರು ಬಂದು ಭಕ್ತರ ಹತ್ತಿರ ಕುಳಿತಿದ್ದಾರೆ. ಹಾಜರ ಚಿಕ್ಕ ಗೋಪಾಲನಿಗೆ, ಇವರಿಗೆ ಗುಡುಗುಡಿ ತಯಾರಿ ಮಾಡಿಕೊಡು. ಶ್ರೀರಾಮಕೃಷ್ಣರು ನಗುತ್ತಾ, ನಿನಗೇ ಬೇಕಾಗಿದೆ ಅಂತ ನೇರವಾಗಿ ಹೇಳಿಬಿಡಬಾರದೆ? ಎಲ್ಲರೂ ನಗುತ್ತಿದ್ದಾರೆ. ಮುಖ್ಯೋಪಾಧ್ಯಾಯ ಹಾಜರಾನಿಗೆ, ನೀವು ಇವರಿಂದ ಬಹಳವಾಗಿ ಬುದ್ಧಿ ಕಲಿತುಕೊಂಡಿರಬೇಕು. ಶ್ರೀರಾಮಕೃಷ್ಣರು ನಗುತ್ತಾ, ಇಲ್ಲ ಇಲ್ಲ, ಈತನಿಗೆ ಬಾಲ್ಯದಿಂದಲೇ ಈ ಥರದ ಬುದ್ಧಿ. ಎಲ್ಲರೂ ನಗುತ್ತಿದ್ದಾರೆ. ಈಗ ಪರಮಹಂಸರು ಸರ್ವೆ ಮರಗಳ ಕಡೆಯಿಂದ ಹಿಂದಿರುಗಿ ಬರುತ್ತಿದ್ದಾರೆ. ಅವರು ಭಾವಾವಿಷ್ಟರಾಗಿ ಉನ್ಮತ್ತರ ಹಾಗೆ ಕಾಲು ಹಾಕುತ್ತಿದ್ದಾರೆ. ಕೊಠಡಿಯನ್ನು ಮುಟ್ಟುವುದರಲ್ಲಿ ಪ್ರಕೃತಿಸ್ಥರಾದರು. ಪರಮಹಂಸರ ಕೊಠಡಿಯಲ್ಲಿ ಅನೇಕ ಮಂದಿ ಭಕ್ತರು ಬಂದು ನೆರೆದಿದ್ದಾರೆ. ಕೊನ್ನಗರದ ಭಕ್ತರೊಡನೆ ಒಬ್ಬ ಸಾಧಕ ಹೊಸದಾಗಿ ಬಂದಿದ್ದಾನೆ. ವಯಸ್ಸು 50 ಮೇಲೆ ಇರಬೇಕು. ಪಾಂಡಿತ್ಯದ ಅಭಿಮಾನ ಬಹಳವಾಗಿ ಇರುವಂತೆ ತೋರಿಬರುತ್ತಿದೆ. ಪರಮಹಂಸರು ತಮ್ಮ ಕೊಠಡಿಯ ಮಧ್ಯದಲ್ಲಿ ನಿಂತುಕೊಂಡು ಇದ್ದಕ್ಕಿದ್ದ ಹಾಗೆ ಮಾಸ್ಟರಿಗೆ ಹೇಳುತ್ತಿದ್ದಾರೆ. ಆತ ಬಂದಿದ್ದ ನಾರಾಯಣ. ನರೇಂದ್ರ ವರಾಂಡದಲ್ಲಿ ಹಾಜರ ಮೊದಲಾದವರೊಡನೆ ಮಾತುಕತೆ ಆಡುತ್ತಿದ್ದಾನೆ. ಮಾತನ್ನು ಕೊಠಡಿಯಿಂದಲೇ ಚೆನ್ನಾಗಿ ಕೇಳಬಹುದಾಗಿತ್ತು. ಶ್ರೀರಾಮಕೃಷ್ಣರು ನರೇಂದ್ರನನ್ನು ಸೂಚಿಸಿ, ದೊಡ್ಡ ಮಾತಾಡಿ, ಆದರೆ ಈಗ ಮನೆಯ ತೊಂದರೆಯಿಂದ ಬಹಳವಾಗಿ ಚಿಂತೆಗೆ ಒಳಗಾಗಿದ್ದಾನೆ. ಮಾಸ್ಟರ್, ಆತನದು ಬಹಳ ಬಲವಾದ ಮನಸ್ಸು. ಒಬ್ಬ ಭಕ್ತ ಯಾವುದರಲ್ಲೇ ಆಗಲಿ ಆತ ಬಲಹೀನನಾಗಿರುವನೇ. ಕೊನ್ನಗರದ ಒಬ್ಬ ಭಕ್ತ ಸಾಧಕನ ಕಡೆ ಬೆರಳು ಮಾಡಿ, ಕೊನ್ನಗರದ ಒಬ್ಬ ಭಕ್ತ ಸಾಧಕನ ಕಡೆ ಬೆರಳು ಮಾಡಿ ಪರಮಹಂಸರಿಗೆ ಹೇಳುತ್ತಿದ್ದಾನೆ, ಮಹಾಶಯರೇ, ಈತ ನಿಮ್ಮನ್ನು ಸಂಧಿಸಲು ಬಂದಿದ್ದಾನೆ. ನಿಮ್ಮನ್ನು ಏನೇನೋ ಪ್ರಶ್ನೆ ಕೇಳಬೇಕೆಂದಿದ್ದಾನೆ. ಸಾಧಕ ತಲೆ ಎತ್ತಿ ನೆಟ್ಟಗೆ ಕುಳಿತಿದ್ದಾನೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.